ಮೋದಿನು ಮತ್ತೆ ಟ್ರಂಪ್ ಒಳ್ಳೆ ಫ್ರೆಂಡ್ ಅಂತ ನೀವೆಲ್ಲ ಕಡೆ ಕೇಳ್ತಾನೆ ಇರ್ತೀರಾ. ಆದ್ರೂ ಕೂಡ ಈ ಟ್ರಂಪ್ ನಮ್ಮ ಇಂಡಿಯಾ ಮೇಲೆ ತಾರೀಫ್ ಆಗ್ತಿರೋದು ಯಾಕೆ? ಫ್ರೆಂಡ್ಶಿಪ್ ಬರೇ ಫೋಟೋ ತೆಗೆಸ್ಕೊಳಕ ಅಥವಾ ಇದರಿಂದ ನಿಜವಾದ ಯೂಸ್ ಏನಾದ್ರು ಇದೆಯಾ? ಒಂದ್ ಕಡೆ ಟ್ರಂಪ್ ಹೇಳ್ತಾರೆ ಮೋದಿ ಈಸ್ ಎ ಹಾರ್ಡ್ ನೆಗೋಷಿಯೇಟರ್ ಅಂತ. ಇನ್ನೊಂದ್ ಕಡೆ ನಮ್ಮ ಪ್ರಧಾನಮಂತ್ರಿ ಅಮೆರಿಕಾಗ ಹೋಗಿ ರಷ್ಯಾ ಚೀಪಾಗಿ ಆಯಿಲ್ ಕೊಡ್ತಿದ್ರು ಕೂಡ ಮತ್ತೆ ಇಲ್ಲ ನಾನು ಅಮೆರಿಕಾಯಿಂದ ಕ್ರೂಡ್ ಆಯಿಲ್ ಬೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. We saw the United States as a leading supplier of oil and gas to India. Comes to tariffs. Oh, he's a much tougher negotiator than me, and he's a much better negotiator than me. There's not even a contest. ಫಸ್ಟ್ ಆಫ್ ಆಲ್ ಈ ತಾರೀಫ್ ಅಂದ್ರೆ ಏನು? ಅದರಲ್ಲೂ ಕೂಡ ಈ ಟ್ರಂಪ್ ರೆಸಿಪ್ರೋಕಲ್ ತಾರೀಫ್ ಅಂತ ಪದೇ ಪದೇ ಅದ್ರ ಬಗ್ಗೆನೇ ಬಾಯ್ ಬಡ್ಕೊಂತಿದ್ದಾನೆ. ಈ ತಾರೀಫ್ ತಂದ್ರೆ ನಮ್ಮ ಜೀವನದ ಮೇಲೆಲ್ಲ ಏನ್ ಎಫೆಕ್ಟ್ ಆಗುತ್ತೆ, ಅದಕ್ಕಿಂತ ಮುಂಚೆ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಏನ್ ಎಫೆಕ್ಟ್ ಆಗುತ್ತೆ. ತುಂಬಾ ಜನ ಹೇಳ್ತಿದ್ದಾರೆ ಸ್ಟಾಕ್ ಮಾರ್ಕೆಟ್ ಕೆಳಗ್ ಬೀಳಕ್ಕೆ ಕಾರಣನೇ ಈ ರೆಸಿಪ್ರೋಕಲ್ ತಾರೀಫ್ ಅಂತ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ರೀಸೆಂಟ್ಲಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿರೋದು, ಯಾಕಂದ್ರೆ ನಾವು Q&A ವಿಡಿಯೋ ಮಾಡಿದಾಗ ಒಬ್ರು ನಮಗೆ ಕಾಮೆಂಟ್ ಮಾಡಿದ್ರು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ. ನಾವು ಅವ್ರ ಕಾಮೆಂಟ್ ನ ಸೀರಿಯಸ್ ಆಗಿ ತಗೊಂಡು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಈ ವಿಡಿಯೋ ಮಾಡ್ತಾ ಇದೀವಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಾಳೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತಾ, ನಾಳದ ಮೇಲೆ ಹೋಗುತ್ತಾ, ಅಥವಾ ನಾಳೆ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರುತ್ತಾ ಅಥವಾ ನಾಳದ ಕೆಳಗೆ ಬರುತ್ತಾ ಅಂತ ಯಾರು ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ನ ಶಾರ್ಟ್ ಟರ್ಮ್ ಅಲ್ಲಿ ಪ್ರಿಡಿಕ್ಟ್ ಮಾಡೋದು ಬಹಳ ಕಷ್ಟ. ಅದೇ ರೀತಿ ನಮ್ಮ ಹೆಲ್ತ್ನ ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ನಾವು ಚೆನ್ನಾಗಿರ್ತೀವಿ, ಇವತ್ತು ಚೆನ್ನಾಗಿದ್ದೀವಿ ಅಂದಮೇಲೆ ನಾಳೆನೂ ಚೆನ್ನಾಗಿರ್ತೀವಿ ಅಂತ. ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಲಕ್ಷಾಂತರ ರೂಪಾಯಿ ತಗೊಂಡೋಗಿ ಹಾಸ್ಪಿಟ್ಲಿಗೆ ಇಡಬೇಕಾಗುತ್ತೆ. ಅವಾಗ ಮಾರ್ಕೆಟ್ ಏನಾದರೂ ಡೌನ್ ಆಗಿದ್ರೆ ನೀವು ಅಲ್ಲಿಂದ ದುಡ್ಡು ಏನಾದರೂ ವಿಡ್ರಾ ಮಾಡೋಕೆ ಹೋದ್ರೆ ಏನಾಗುತ್ತೆ ಹೇಳಿ? ಲಾಸ್ ಆಗುತ್ತೆ. ಈಗ ಎಕ್ಸಾಂಪಲ್ 30% ಡೌನ್ ಆಗಿದೆ ಮಾರ್ಕೆಟ್ ಅಂದರೆ 30% ಲಾಸ್ ಆಗುತ್ತೆ. ಹಂಗೆ ಬಿಟ್ಟಿದ್ರೆ ಅದು ರಿಕವರ್ ಆಗ್ತಾ ಇತ್ತು. ಬಟ್ ನಿಮಗೆ ದುಡ್ಡಿನ ನೀಡಿದೆ. ಇದನ್ನು ತಪ್ಪಿಸ್ಕೊಬೇಕಂದ್ರೆ ಏನು ಮಾಡಬೇಕು? ನಮ್ಮ ಹತ್ರ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ನೀವೇನಾದರೂ ಈ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ. ನಿಮ್ಗೆ ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ. ಇವಾಗ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡೋದು ವೆರಿ ಈಸಿ. ನೀವು ಆನ್ಲೈನಲ್ಲಿ ಆರಾಮ್ಸೆ ಬೈ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜ್ ಪೇ ಮಾಡೋದು ಬೇಕಾಗಲ್ಲ. ಇದ್ರ ಜೊತೆಗೆ ನೀವು ಟಾಪ್ 51 ಕಂಪ್ನಿ ಜೊತೆ ಕಂಪೇರ್ ಮಾಡಿ ನೋಡಿ ಆಮೇಲೆ ಬೈ ಮಾಡ್ಬೋದು. ನೀವು ಜಸ್ಟ್ 400 - 500 ರೂಪಾಯಿ ಪರ್ ಮಂತ್ ಪೇ ಮಾಡಿದ್ರೆ ನಿಮಗೆ 1 ಕೋಟಿವರೆಗೂ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ. ನೀವೇನಾದರೂ NRI ಆಗಿದ್ದು ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡಿದ್ರೆ ನೀವು 18% GST ಪೇ ಮಾಡೋದೇ ಬೇಕಾಗಲ್ಲ. ನಿಮಗೆ ಆಫ್ಲೈನ್ ಅಸಿಸ್ಟೆಂಟ್ ಬೇಕಿದ್ರೂ ಸಿಗುತ್ತೆ. ಏಜ್ ಜಾಸ್ತಿ ಆಗ್ತಾ ಪ್ರೀಮಿಯಂ ಕೂಡ ಜಾಸ್ತಿ ಆಗುತ್ತೆ, ಯಾಕಂದರೆ ರಿಸ್ಕ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಯಂಗೇಜಲ್ಲೇ ಹೆಲ್ತ್ ಇನ್ಶೂರೆನ್ಸ್ನ ತೊಗೊಳ್ಬೇಕು. ಯಾಕಂದರೆ ಆ ಟೈಮಲ್ಲಿ ನಮ್ಗೆ ಯಾವುದೇ ರೀತಿ ಡಿಸೀಸ್ ಇರಲ್ಲ. ನೀವೇನಾದರೂ ಈ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ. ನಿಮ್ಗೆ ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ. ಹಾಗಿದ್ರೆ ಈ ತಾರೀಫ್ ಅಂದ್ರೆ ಏನು? ತಾರೀಫ್ ಮೇ ತಾರೀಫ್ ಅಂತ ಡೊನಾಲ್ಡ್ ಟ್ರಂಪ್ ತಲೆನಲ್ಲಿ ತಾರೀಫ್ ಬಿಟ್ರೆ ಇನ್ನೇನು ಕಾಣ್ತಾ ಇಲ್ಲ. ಅವನ ತಲೆ ಕಾಣ್ತಿರೋದು ಒಂದೇನೆ ತಾರೀಫ್. ಅವ್ರ ಮಕ್ಕಳು ನೀವೆಲ್ಲನೂ ತಾರೀಫ್ ಅಂತ ಚೇಂಜ್ ಮಾಡ್ಬಿಡ್ತಾನೆ ಏನೋ ಗೊತ್ತಿಲ್ಲ. ಯಾಕಂದ್ರೆ ಯಾವ ದೇಶನೂ ಬಿಡ್ತಾ ಇಲ್ಲ ಅವನು. ಚೈನಾ ಮೇಲೆ ತಾರೀಫ್ ಆಗ್ತೀನಿ, ಕೆನಡಾ ಮೇಲೆ ತಾರೀಫ್ ಆಗ್ತೀನಿ, ಅವ್ರ ಮೇಲೆ ತಾರೀಫ್ ಆಗ್ತೀನಿ, ಇವ್ರ ಮೇಲೆ ತಾರೀಫ್ ಆಗ್ತೀನಿ ಅಂತ ಎಲ್ಲರ ಮೇಲೂ ತಾರೀಫ್ ಆಗ್ತಿದ್ದ. ನಮ್ಮ ಬಗ್ಗೆ ಅಷ್ಟೊಂದು ಮಾತಾಡಿರಲಿಲ್ಲ. ಆದರೆ ಈಗ ರೀಸೆಂಟ್ಲಿ ನಮ್ಮ ಬಗ್ಗೆನೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಏನಂದರೆ ನಮ್ಮ ದೇಶದ ಮೇಲೂ ತಾರೀಫ್ ಆಗ್ತೀನಿ ಅಂತ. ಫಸ್ಟ್ ಆಫ್ ಆಲ್ ಈ ತಾರೀಫ್ ಅಂದರೆ ಏನು? ತಾರೀಫ್ ಅಂದರೆ ಟ್ಯಾಕ್ಸ್. ಈ ಟ್ಯಾಕ್ಸ್ನೇ ತಾರೀಫ್ ಅಂತ ಹೇಳ್ತಾರೆ. ನಮ್ಮ ಇಂಡಿಯಾದಲ್ಲಿ ಇದನ್ನು ಡ್ಯೂಟಿ ಅಂತ ಹೇಳ್ತಾರೆ. ನಮ್ಮ ಇಂಡಿಯಾದಲ್ಲಿ ಇದನ್ನು ಬೇರೆ ದೇಶದಿಂದ ಕರೆಸ್ಕೊಂಡ್ರೆ, ಕಸ್ಟಮ್ಸಿಂದ ಏನಾದರೂ ನಾವು ತರಿಸ್ಕೊಂಡ್ರೆ ಕಸ್ಟಮ್ ಡ್ಯೂಟಿ. ಅದೇ ನಾವೇನಾದರೂ ಎಕ್ಸೈಸ್ ಅಂದರೆ ಏನು? ಎಣ್ಣೆಗೆ ಏನಾದರೂ ಟ್ಯಾಕ್ಸ್ ಹಾಕಿದ್ರೆ ಏನು ಹೇಳ್ತಾರೆ? ಎಕ್ಸೈಸ್ ಡ್ಯೂಟಿ. ಇದನ್ನು ಯಾಕೆ ಟ್ಯಾಕ್ಸ್ ಅಂತ ಹೇಳಲ್ಲ ಅಂದರೆ ಟ್ಯಾಕ್ಸ್ಗೂ ಇದಕ್ಕೂ ಡಿಫ್ರೆನ್ಷಿಯೇಷನ್ ಇರಲಿ ಅಂತ ಅಷ್ಟೇ. ಇನ್ಕಮ್ ಟ್ಯಾಕ್ಸ್ ಅಂತಾರೆ, GST ಅಂತಾರೆ. ಅದೇ ರೀತಿ ಇದಕ್ಕೊಂದು ನೇಮ್ ಇದೆ, ಡ್ಯೂಟಿ ಅಂತ. ನೀವು ಬೇರೆ ದೇಶದಿಂದ ಏನಾದ್ರು ತರಿಸ್ಕೊಂಡ್ರೆ ಇಂಪೋರ್ಟ್ ಡ್ಯೂಟಿ ಅಂತ ಹೇಳ್ತಾರೆ. ಇದನ್ನೇ ಅಮೆರಿಕಾದಲ್ಲಿ ಟ್ಯಾರಿಫ್ ಅಂತ ಹೇಳ್ತಾರೆ. ಅಮೆರಿಕ ಇದನ್ನು ವೆಪನ್ ಥರ ಯೂಸ್ ಮಾಡುತ್ತೆ. ಯಾವಾಗಲೂ ಯಾವುದಾನ ಒಂದು ದೇಶನ ಮುಳುಗಿಸ್ಬೇಕಂದ್ರೆ ಅಮೆರಿಕ ಆ ದೇಶದ ಮೇಲೆ ಟ್ಯಾರಿಫ್ ಹಾಕ್ಬಿಡುತ್ತೆ. ಎಕ್ಸಾಂಪಲ್ಲು ಇರಾಕ್ನ ಅಧ್ಯಕ್ಷ ಸದ್ದಾಮ್ ಹುಸೇನು ಒಂದ್ಸಲ ಹೇಳ್ತಾನೆ, ನಾನು ಡಾಲರ್ನ ರೀಪ್ಲೇಸ್ ಮಾಡ್ತೀನಿ, ನಾನು ಇನ್ಮೇಲಿಂದ ಆಯಿಲ್ನ ಯುರೋಪಲ್ಲಿ ಸೆಲ್ ಮಾಡ್ತೀನಿ, ಯೂರೋನಲ್ಲಿ ಸೆಲ್ ಮಾಡ್ತೀನಿ. ಯಾಕಂದರೆ ನಾನು ಆಲ್ರೆಡಿ ಒಂದ್ಸಲ ವಿಡಿಯೋ ಮಾಡಿದ್ದೆ. ಈ ಒಪೆಕ್ ಕಂಟ್ರಿಗಳೆಲ್ಲನೂ ಕುತ್ಕೊಂಡು ಮಾತಾಡಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ವು. ಏನಂದರೆ ಏನೇ ಆಯಿಲ್ ಸೆಲ್ ಮಾಡಿದ್ರು ಅದನ್ನು ಡಾಲರಲ್ಲೇ ಸೆಲ್ ಮಾಡಬೇಕು ಅಂತ. ಈಗ ಅವನು ವಿರುದ್ಧ ಮಾತಾಡ್ತಿರೋದನ್ನು ಅಮೆರಿಕ ಕೈಗೆ ಸಹಿಸೋಕ್ಕಾಗಲಿಲ್ಲ. ಅಮೆರಿಕ ಏನು ಮಾಡ್ತು, ನಿಧಾನಕ್ಕೆ ಇರಾಕ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಅದು ಇಂಡೈರೆಕ್ಟ್ಲಿ ಹೆಂಗೆ ಅಂದರೆ, ಇರಾಕಿಗೆ ನೀವು ಯಾರಾದರೂ ಬೇರೆ ದೇಶದವ್ರು ಅವ್ರ ದೇಶಕ್ಕೆ ತಗೊಂಡೋಗಿ ಏನಾದರೂ ಸಪ್ಲೈ ಮಾಡಿದ್ರೆ ನಾನು ಆ ದೇಶದ ಮೇಲೆ ತಾರೀಫ್ ಹಾಕ್ತೀನಿ. ಏನು? ಈಗ ಎಕ್ಸಾಂಪಲು ನಮ್ಮ ಇಂಡಿಯಾದವರು ಯಾವುದೋ ಒಂದು ಪದಾರ್ಥನ ಇರಾಕಿಗೆ ಸೆಲ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಆ ಪದಾರ್ಥನ ನಾವು ತೊಗೊಂಡೋಗಿ ಇರಾಕಿಗೆ ಸೆಲ್ ಮಾಡಿದ್ರೆ, ಇರಾಕಿಂದ ನಾವೇನಾದ್ರು ತೊಗೊಂಡ್ರೆ, ಇರಾಕಿಂದ ಇನ್ನೇನು ತೊಗೊಳಕ್ಕಾಗುತ್ತೆ? ಆಯಿಲ್ ನಾವೇನಾದ್ರು ತೊಗೊಂಡ್ಬಿಟ್ರೆ ಅಮೆರಿಕ ಏನು ಮಾಡ್ತಿತ್ತು, ನಮ್ಮ ಮೇಲೆ ತಾರೀಫ್ ಹಾಕ್ಬಿಡ್ತಿತ್ತು. ಅಂದರೆ ನಾವೇನಾದರೂ ಅಮೆರಿಕಕ್ಕೆ ತಗೊಂಡೋಗಿ ಎಕ್ಸ್ಪೋರ್ಟ್ ಮಾಡೋಕೆ ಹೋದಾಗ ಅಮೆರಿಕ ನಮ್ಮ ಮೇಲೆ ಜಾಸ್ತಿ ತಾರೀಫ್ ಹಾಕ್ಬಿಡ್ತಿತ್ತು. ಆವಾಗ ನಮ್ಮ ಎಕಾನಮಿ ಎಕ್ಕುಟ್ಟೋಗ್ಬಿಡ್ತಿತ್ತು. ಎಷ್ಟೋ ದೇಶದ ಎಕಾನಮಿಗಳು ಈ ತಾರೀಫಿಂದ ಎಕ್ಕುಟ್ಟೋಗ್ಬಿಟ್ಟಿದ್ದಾವೆ, ಮುಳುಗಿ ನಿರ್ನಾಮ ಆಗ್ಬಿಟ್ಟಿದ್ದಾವೆ. ಎಕ್ಸಾಂಪಲ್ಲು ಸಿರಿಯಾ, ಇರಾಕು, ಇರಾನ್ ಈಗಲೂ ಕೂಡ ಈ ತಾರೀಫಿಂದ ಸಾಯ್ತಾ ಇದೆ. ಸುಮಾರು 200-250 ಈ ಥರ ತಾರೀಫು ಮತ್ತು ಸ್ಯಾಂಕ್ಷನ್ ಹಾಕಿ ಇರಾನ್ನ ನಿರ್ನಾಮ ಮಾಡಿದ್ದಾರೆ.
ಅದೇ ರೀತಿ ಬೇರೆ ಬೇರೆ ಕಂಟ್ರಿಗಳಿಗೆ ಟ್ಯಾರಿಫ್ ಹಾಕಬೇಕು ಅಂತ ಡೊನಾಲ್ಡ್ ಟ್ರಂಪ್ ಡಿಸೈಡ್ ಮಾಡಿದ್ದಾನೆ. ಯಾಕಂದರೆ ಇದನ್ನ ನೋಡಿ, ನಮ್ಮ ದೇಶ ಟೋಟಲ್ಲು ಈ ಅಮೇರಿಕಾಗೆ $87 ಬಿಲಿಯನ್ ಅಷ್ಟು ವರ್ತು ಪ್ರಾಡಕ್ಟ್ನ ನಾವು ಸೆಲ್ ಮಾಡ್ತೀವಿ. ಅಮೇರಿಕಾಯಿಂದ ಕೇವಲ $42 ಬಿಲಿಯನ್ ಅಷ್ಟು ಪ್ರಾಡಕ್ಟ್ನ ಮಾತ್ರ ಇಂಪೋರ್ಟ್ ಮಾಡ್ತೀವಿ. ಇದರಲ್ಲಿ IT ಮತ್ತು ಫಾರ್ಮನೇ ಜಾಸ್ತಿ ಇದೆ. ಇದರಿಂದ ಅಮೇರಿಕಾ ನಮಗೆ ಜಾಸ್ತಿ ಕೊಡ್ತಾ ಇದೆ, ಕಮ್ಮಿ ಇಸ್ಕೊಂತ ಇದೆ. ಇದರಿಂದ ಏನಾಗುತ್ತೆ, ಅಮೇರಿಕನ್ ಎಕಾನಮಿ ಗ್ರೋ ಆಗಲ್ಲ. ಅದೇ ರೀತಿ ಚೈನಾ ಅಮೇರಿಕಾಗೆ $504 ಬಿಲಿಯನ್ ಅಷ್ಟು ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ಅಮೇರಿಕಾ ಚೈನಾಗೆ ಎಕ್ಸ್ಪೋರ್ಟ್ ಮಾಡೋದು ಕೇವಲ $150 ಬಿಲಿಯನ್. ಅಂದರೆ ಗ್ಯಾಪ್ ಎಷ್ಟಾಯಿತು, $353 ಬಿಲಿಯನ್. ಅದೇ ರೀತಿ ಕೆನಡಾ, ಯುರೋಪು, ಜಪಾನು, ಜರ್ಮನಿ, ಸೌತ್ ಕೊರಿಯಾ, ಇಂಡಿಯಾ, UK ಪ್ರತಿಯೊಂದು ಕಂಟ್ರಿಗಳು ಅಮೇರಿಕಾಗೆ ಜಾಸ್ತಿ ಸೆಲ್ ಮಾಡ್ತವೆ, ಅಮೇರಿಕಾ ಇವ್ರಿಗೆ ಕಮ್ಮಿ ಸೆಲ್ ಮಾಡುತ್ತೆ. ಇದರಿಂದ ನಮ್ಮ ಎಕಾನಮಿ ಜಾಸ್ತಿ ಗ್ರೋ ಆಗ್ತಾ ಇಲ್ಲ ಅಂತ ಅಮೇರಿಕಾ ಕಂಪ್ಲೇಂಟ್ ಮಾಡ್ತಾ ಇದೆ. ಇದಕ್ಕೆ ಫಸ್ಟ್ ಆಫ್ ಆಲ್ ಮೇನ್ ರೀಸನ್ ಏನಂದರೆ, ಯಾವುದೇ ಒಂದು ಕಂಟ್ರಿ ಗ್ರೋ ಆಗ್ತಾ ಇದ್ದರೆ, ಕಂಟ್ರಿ ಫಾಸ್ಟಾಗಿ ಗ್ರೋ ಆಯಿತು, ಜನಗಳ ಕೈಯಲ್ಲಿ ಜಾಸ್ತಿ ದುಡ್ಡು ಸಿಕ್ತು ಅಂದರೆ ಏನಾಗುತ್ತೆ, ಆ ಕಂಟ್ರಿನಲ್ಲಿ ಮಿನಿಮಮ್ ಇನ್ಕಮ್ ಹೆಂಗೋ ಒಂದು ಸಿಕ್ಬಿಡುತ್ತೆ. ಅವಾಗ ಏನಾಗುತ್ತೆ, ಆ ಕಂಟ್ರಿನಲ್ಲಿ ಏನಾದರೂ ಪ್ರೊಡ್ಯೂಸ್ ಮಾಡಿಸ್ಬೇಕಂದ್ರೆ, ಈಗ ಎಕ್ಸಾಂಪಲ್ಲು ಒಂದು ಶರ್ಟ್ ಹೊಲಿಸ್ಬೇಕಂದ್ರೆ ಆ ಊರಲ್ಲಿ ಇರೋ ಬರೋರೆಲ್ಲ ಶ್ರೀಮಂತರು. ಆ ಊರಲ್ಲಿ ನೀನು ಏನು ಕೆಲಸ ಮಾಡಿದ್ರು ಮಿನಿಮಮ್ $1000 ಕೂಲಿ ಕೊಡ್ತಾರೆ. ಅವಾಗೇನಾಯಿತು, ನೀನು ಯಾರೋ ಒಬ್ಬ ಟೈಲರ್ ಹತ್ರ ಹೋಗ್ತೀಯ, ಟೈಲರ್ಗೆ ಹೋಗಿ ಹೇಳ್ತೀಯ ನಂದೊಂದು ಶರ್ಟ್ ಹೊಲಿಬೇಕಣ ಅಂತ. ಅವಾಗ ನಾವು ಟೈಲರ್ ಏನು ಹೇಳ್ತಾನೆ, ಒಂದು ಶರ್ಟ್ ಹೊಲಿಯೋಕೆ ನಾನು $1000 ತಗೊಂತೀನಿ, ಯಾಕಂದರೆ ನಾನು ಹೊರಗಡೆ ಇದೇ ಕೆಲಸ ಮಾಡಿದ್ರೆ $1000 ಸಿಗುತ್ತೆ, ಈ ಶರ್ಟ್ ಹೊಲಿಯೋಕ್ಕೂ ನಾನು $1000 ತಗೊಂತೀನಿ ಅಂತ. ಅವಾಗ ನಿಮ್ಮ ಶರ್ಟ್ದು ಕಾಸ್ಟ್ ಎಷ್ಟಾಗುತ್ತೆ, ಒಂದು ಶರ್ಟ್ ಕಾಸ್ಟು ಹೊಲಿಯೋಕ್ಕೆ $500 ಆದರೆ ಆ ಬಟ್ಟೆ ಒಂದು $500, ಅದನ್ನ ತಗೊಂಡೋಗಿ ಅಂಗಡಿನಲ್ಲಿ ಕಳ್ಸೋಕ್ಕೆ ಒಂದು $500, ಅವ್ನ ಅಂಗಡಿನೂ ಒಂದು $1000 ಮಾರ್ಜಿನ್ ಇಟ್ಕೊಂಡ್ರು ಟೋಟಲ್ ಬಟ್ಟೆ ಕಾಸ್ಟ್ ಆಗುತ್ತೆ $3000. ಇದರಿಂದ ಯಾವನೂ ದುಡ್ಡು ಮಾಡೋಕ್ಕಾಗಲ್ಲ. ಇದಕ್ಕೆ ಅಮೆರಿಕನ್ ಕಂಪ್ನಿಗಳು ಏನು ಮಾಡಿದ್ವು, ಇದನ್ನು ನಿಧಾನಕ್ಕೆ ಲೋ ಇನ್ಕಮ್ ಕಂಟ್ರಿಗಳಲ್ಲಿ ಪ್ರೊಡ್ಯೂಸ್ ಮಾಡಿಸಿ ಅದನ್ನು ತಮ್ಮಂದು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಎಕ್ಸಾಂಪಲ್ಲು ಫಸ್ಟು ಸ್ಟಾರ್ಟ್ ಆಗಿದ್ದು ಚೈನಾದಲ್ಲಿ. ಚೈನನ್ ಎಕಾನಮಿನ ಲಿಬರಲ್ ಮಾಡಿದ್ಮೇಲೆ ಚೈನಾದಲ್ಲಿ ಅಮೆರಿಕನ್ ಕಂಪ್ನಿಗಳು ಹೋಗಿ ಪ್ಲ್ಯಾಂಟ್ ಹಾಕಿ ಅಲ್ಲಿ ಅವರು ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಏನಾದರೂ ತಯಾರು ಮಾಡಿರೋದನ್ನ ತಗೊಂಬಂದು ಅಮೆರಿಕಾದಲ್ಲಿ ಸೆಲ್ ಮಾಡ್ತಾಯಿದ್ರು. ಬರ್ತಾ 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 ಶರ್ಟು ಫಸ್ಟು ಎಕ್ಸ್ಪೋರ್ಟ್ ಆಗ್ತಾ ಇದ್ವು. ಆಮೇಲೆ ಫ್ರಿಜ್ಜು, TV, ವಾಷಿಂಗ್ ಮಿಷಿನು, ಬೆಡ್ಶೀಟು, ದಿಂಬು, ಪಿಲ್ಲೋ ಕವರು ಪ್ರತಿ ಒಂದು ಕೂಡ ಚೈನಾದಿಂದ ಎಕ್ಸ್ಪೋರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಚೈನಾದಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ, ತಗೊಂಡೋಗಿ ಅಮೇರಿಕಾದಲ್ಲಿ ಅದನ್ನು ಮಾರ್ಬೋದು, 10-20% ಮಾರ್ಜಿನ್ ಇಟ್ಕೊಂಡು ಸೆಲ್ ಮಾಡ್ಬೋದು. ಇದರಿಂದ ಅಮೇರಿಕನ್ ಗೌರ್ಮೆಂಟು ಖುಷು, ಯಾಕಂದರೆ ಅಮೇರಿಕಾ ಜನಗಳಿಗೆ ಕಮ್ಮಿ ರೇಟಿಗೆ ಸಿಗ್ತಾ ಇದೆ. ಅವಾಗ ಏನಾಗುತ್ತೆ, ಇನ್ಫ್ಲೇಷನ್ ಕಂಟ್ರೋಲ್ ಆಗಿರುತ್ತೆ. ಆಗ ಅಮೇರಿಕಾ ಈ ಥರ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋ ಲೋ ಎಂಡ್ ಕೆಲಸ ಬಿಟ್ಬಿಟ್ಟು ಹೈ ಎಂಡ್ ಕೆಲಸ ಇಟ್ಕೊಂತು. ಏನು, ಹೈಯರ್ ಮಾರ್ಜಿನ್ ಕೊಡುವಂಥ ಪ್ರಾಡಕ್ಟ್ಗಳು. ನೀವೇ ಯೋಚನೆ ಮಾಡಿ, ಎಷ್ಟೋ ರಿಪೋರ್ಟ್ ಇದ್ದಾವೆ, ಕೇವಲ 30,000 to 35,000 ಖರ್ಚಾಗುತ್ತೆ ಈ ಐಫೋನ್ನ. ಆ್ಯಪಲ್ಲು 1,30,000, 1,40,000, 1,50,000 ಸೆಲ್ ಮಾಡುತ್ತೆ. ಅದರಲ್ಲೂ ಕೂಡ ಈ ಆ್ಯಪಲ್ನವ್ರು ಅದು ಎಷ್ಟು ಕೊಡ್ತಾರೆ ಗೊತ್ತಿಲ್ಲ, ಒಂದು 25,000 ಕೊಡ್ಬೋದು ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ. ಎಷ್ಟು ದುಡ್ಡು ಮಾಡಿರೋದು ಯಾರು, ಆ್ಯಪಲ್ ಕಂಪ್ನಿ ಎಲ್ಲಿದೆ, ಅಮೇರಿಕಾದಲ್ಲಿದೆ. ಆ್ಯಪಲ್ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಚೈನಾದಲ್ಲಾಗುತ್ತೆ. ಫಾಕ್ಸ್ಕಾನ್ ಅನ್ನೋ ಒಂದು ಕಂಪ್ನಿ ಇದೆ, ಆ ಕಂಪ್ನಿ ಆ್ಯಪಲ್ ಫೋನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಇದರಲ್ಲಿ ನಿಮಗೆ ಗೊತ್ತಾಯಿತು, ಆ್ಯಪಲ್ ಏನಾದರೂ $100 ಆ ಪ್ರಾಡಕ್ಟ್ನ ಸೆಲ್ ಮಾಡಿದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಸೋಕ್ಕೆ ಜಸ್ಟ್ $20 ಖರ್ಚು ಮಾಡುತ್ತೆ, ಇನ್ನು $80 ಆ್ಯಪಲ್ಲೇ ಇಟ್ಕೊಳುತ್ತೆ. ಯಾಕಂದರೆ ಇನ್ನೋವೇಷನ್ ಆ್ಯಪಲ್ ಮಾಡ್ತಾ ಇದೆ. ಇದನ್ನು ಬೇರೆಯವ್ರು ಕಾಪಿ ಮಾಡೋದು ಭಯಂಕರ ಕಷ್ಟ. ಹೀಗೆ ನೋಡಿ ನೀವು ಮೋರ್ ಮಾರ್ಜಿನ್ ಎಲ್ಲಿ ಉಳಿತು ಅಂತ. ಇದೇ ರೀತಿ ಪ್ರತಿಯೊಂದು ಕೂಡ ಅಮೆರಿಕ ಏನು ಮಾಡುತ್ತೆ, ಬೇರೆ ದೇಶಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸುತ್ತೆ. ಈಗ NVIDIA ಚಿಪ್ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ತೈವಾನಲ್ಲಾಗುತ್ತೆ. ಅದೇ ರೀತಿ ಆಲ್ಮೋಸ್ಟ್ ಆಲ್ ಅಮೆರಿಕನ್ ಕಂಪ್ನಿಗಳೆಲ್ಲ ಚೈನಾ ಮೇಲೆ ಡಿಪೆಂಡ್ ಆಗಿದ್ದಾವೆ. ಯಾಕಂದರೆ ಚೈನಾದಲ್ಲಿ ಕಮ್ಮಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತಿದ್ರು ಅಂತ. ಈಗ ಬರ್ತಾ 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 ಏನಾಯಿತು, ಈಗ ಅಮೆರಿಕಾಗೆ ಅರವಾಗಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಬರೋ ಕೆಲಸ ಎಲ್ಲನೂ ಚೈನೀಸ್ ಕಡೆ ಹೋಗ್ತಾ ಇದೆ, ನಮ್ಮ ಇಂಡಿಯಾ ಕಡೆ ಬರ್ತಾ ಇದೆ. ಇದರಿಂದ ಅಮೆರಿಕನ್ ಜನ ಅನ್ಎಂಪ್ಲಾಯ್ಮೆಂಟ್ ಆಗ್ತಾ ಇದ್ದಾರೆ, ಅಮೆರಿಕನ್ ಎಕಾನಮಿ ಗ್ರೋ ಆಗ್ತಾ ಇಲ್ಲ. ಈಗ ಟ್ರಂಪ್ ಏನು ಮಾಡ್ತಾ ಇದ್ದಾನೆ, ಇದನ್ನು ಸರಿ ಮಾಡಬೇಕಂತ ಈಗ ಏನಾದರೂ ನೀವು ಚೈನಾಯಿಂದ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಅವ್ರಿಗೆ ಇಂಪೋರ್ಟ್ ಡ್ಯೂಟಿ ಆಗ್ತಾನೆ. ಈಗ ಸ್ಟಾರ್ಟಿಂಗ್ ಅದನ್ನು 10% ಅಂತ ಮಾಡಿದ್ದಾರೆ. ಅಂದರೆ $1,000 ಒಂದು ಹೆಡ್ಫೋನ್ನ ನೀವು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಈಗ ಅದು $1,100 ಆಗುತ್ತೆ. ಆಗ ಅಮೆರಿಕಾದವ್ರು ಏನು ಮಾಡ್ತಾರೆ, $1,100 ಲೋಕಲಲ್ಲೇ ಯಾವುದನ್ನ ಕಂಪ್ನಿದು ಸಿಕ್ಕರೆ ಅದನ್ನು ಬೈ ಮಾಡ್ತಾರೆ. ಲೋಕಲಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಪ್ರೂವ್ ಆಗಲಿ ಅಂತ ಮಾಡ್ತಾ ಇದ್ದಾರೆ. ಅಥವಾ ಚೈನೀಸ್ ಕಂಪ್ನಿಗಳೇ ಆಗಲಿ, ಈಗ ಆಪಲ್ ಹೋಗ್ಬಿಟ್ಟು ಚೈನಾದಲ್ಲಿ ಕೆಲಸ ಮಾಡಿಸ್ಕೊಂತಿದ್ದಾನಲ್ಲ, ಅವನೇನು ಮಾಡಬೇಕು, ಅವ್ನ ಫ್ಯಾಕ್ಟ್ರಿನ ವಾಪಸ್ ತಗೊಂಬಂದು ಫಾಕ್ಸ್ಕಾನ್ಗೆ ಹೇಳಿ ಅಮೆರಿಕಾದಲ್ಲೇ ಫೋನ್ನ ರೆಡಿ ಅಮೆರಿಕಾದಲ್ಲೇ ಇದು ಮಾಡಿಸ್ಕೊ, ನಾನು ಯಾವುದೇ ರೀತಿ ತಾರೀಫ್ ಹಾಕಲ್ಲ, ಅವಾಗ ಏನಾಗುತ್ತೆ, ಫೋನ್ ಚೀಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಇದು ರಿಯಾಲಿಟಿನಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಏನೋ ಗೊತ್ತಿಲ್ಲ. ಯಾಕಂದರೆ ಅಮೆರಿಕಾದು ಪರ್ ಕ್ಯಾಪಿಟಲ್ GDP $70,000. ಅಂದರೆ ಆವ್ರೇಜ್ ಅಮೆರಿಕನ್ನು $70,000 ದುಡಿತಾನೆ ವರ್ಷಕ್ಕೆ. ಅಂದರೆ 50 to 60 ಲಕ್ಷ ದುಡಿತಾನೆ.
ನೀವೊಬ್ಬ ನಾರ್ಮಲ್ ಒಬ್ಬ ಕೆಲಸ ಮಾಡೋನು ಕರ್ಕೊಂಡ್ರು ಕೂಡ ಅವನಿಗೆ ನೀವು ವರ್ಷಕ್ಕೆ 50 ಲಕ್ಷ ಕೊಡಲೇಬೇಕು. ಇದರಿಂದ ಏನಾಗುತ್ತೆ, ಈ ಕಾಸ್ಟ್ ಎಲ್ಲೋ ಒಂದು ಕಡೆ ಹಾಕ್ಲೇಬೇಕಾ, ಎಲ್ಲ ಹಾಕೋಕ್ಕಾಗುತ್ತೆ, ಪ್ರಾಡಕ್ಟಲ್ಲಿ ಹಾಕಬೇಕಾಗುತ್ತೆ. ಪ್ರಾಡಕ್ಟಲ್ಲಿ ಹಾಕಿದಾಗ ಪ್ರಾಡಕ್ಟ್ ಪ್ರೈಸ್ ಜಾಸ್ತಿ ಆಗುತ್ತೆ. ಇದೇ ರೀಸನಿಂದನೇ ತುಂಬ ಕಂಪ್ನಿಗಳು ಚೈನಾದಲ್ಲಿ ಇಂಪೋರ್ಟ್ ಮಾಡಿಸ್ಕೊಂತಿದ್ವು. ಈಗ ಡೊನಾಲ್ಡ್ ಟ್ರಂಪ್ ಬಂದ್ಬಿಟ್ಟು ನಾನು ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾದಲ್ಲಿ ಕೂಡ ಅದನ್ನೇ ಮಾಡ್ತಾ ಇರೋದು. ಫಸ್ಟ್ ಅವರು ಪ್ಲಾನ್ ಮಾಡಿದ್ದು ಹೈಯೆಸ್ಟ್ ಡೆಫಿಸಿಟ್ ಎಲ್ಲಿದ್ದೀವಿ ಆ ಕಂಟ್ರಿಗಳನ್ನ ಫೋಕಸ್ ಮಾಡೋಣ ಅಂತ. ಅಂದರೆ ಜಾಸ್ತಿ ಡೆಫಿಸಿಟ್ ಎಲ್ಲಿದೆ, ಚೈನಾ $350 ಬಿಲಿಯನ್ ಇದೆ, ಮೆಕ್ಸಿಕೋ $100 ಬಿಲಿಯನ್ ಇದೆ, ಕೆನಡಾ $50 ಬಿಲಿಯನ್ ಇದೆ, ಜರ್ಮನಿ $69 ಬಿಲಿಯನ್ ಇದೆ. ನಮ್ಮ ಇಂಡಿಯಾನೇ ಕಮ್ಮಿ ಇದ್ದಿದ್ದು $45 ಬಿಲಿಯನ್ ಅಷ್ಟೇ ಇದ್ದಿದ್ದು. ಅದಕ್ಕೆ ಮೇನ್ ಕಂಪ್ನಿ ಯಾವಿದಾವೆ, ವಿಯೆಟ್ನಾಂ $90 ಬಿಲಿಯನ್ ಇದೆ. ವಿಯೆಟ್ನಾಂ ಎಷ್ಟು ಸಣ್ಣ ಕಂಟ್ರಿ ಅಂದರೆ ನಮ್ಮ ಕರ್ನಾಟಕಕ್ಕಿಂತ ಸಣ್ಣ ಕಂಟ್ರಿ. ಇವರು ಅಮೆರಿಕಾಗೆ 100 ಬಿಲಿಯನ್ ಸೆಲ್ ಮಾಡ್ತಾರೆ. ಅಮೆರಿಕಾಯಿಂದ ತರಿಸ್ಕೊಳೋದು ಕೇವಲ 11 ಬಿಲಿಯನ್ ಮಾತ್ರ. 90 ಬಿಲಿಯನ್ನು ಅಮೆರಿಕ ಜೊತೆ ಡೆಫಿಸಿಟಲ್ಲಿದ್ದಾರೆ. ಅಂದರೆ ಅಮೆರಿಕ ಜಾಸ್ತಿ ದುಡ್ಡು ಕೊಡ್ತಾ ಇದೆ ಇವ್ರಿಗೆ. ಫಸ್ಟು ಟ್ರಂಪು ಇಂಥ ಕಂಟ್ರಿಗಳನ್ನ ಹಿಡಿದಿದ್ದು ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದ. ಬಟ್ ಇವಾಗ ಇಂಡಿಯಾ ಮೇಲೆ ಕಣ್ಣಾಕಿದ್ದಾನೆ. ಯಾಕಂದರೆ ನಮ್ಮ ಇಂಡಿಯಾನು ಏನು ಕಮ್ಮಿ ಇಲ್ಲ, 47 ಬಿಲಿಯನ್ ನಾವು ಅಮೆರಿಕ ಜೊತೆ ಡೆಫಿಸಿಟ್ ಇದ್ದೀವಿ. ಅಂದರೆ ನಾವು 47 ಬಿಲಿಯನ್ ಅಮೆರಿಕಾಗೆ ಜಾಸ್ತಿ ಸೆಲ್ ಮಾಡ್ತಾ ಇದ್ದೀವಿ. ಇದರಿಂದ ಟ್ರಂಪ್ ಒಂದು ಹೊಸ ಪ್ಲಾನ್ ತಂದಿದ್ದಾನೆ, ಅದೇ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ. ಈ ರೆಸಿಪ್ರೋಕಲ್ ಟ್ಯಾರಿಫ್ ಅಂದರೆ ಕರ್ಮ ಇದ್ದಂಗೆ. ಅಂದರೆ ನೀನೇನು ಮಾಡ್ತೀಯ ನಾನು ಅದೇ ಮಾಡ್ತೀನಿ. ನ್ಯೂಟನ್ ಥರ್ಡ್ ಲಾ ಆಫ್ ಮೋಷನ್ ಇದೆಯಲ್ಲ, ಎವ್ರಿ ಆ್ಯಕ್ಷನ್ ಹ್ಯಾಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತಿದೆಯಲ್ಲ, ಅದೇ ರೀತಿ ನೀನು ನನಗೆ 10% ಟ್ಯಾರಿಫ್ ಹಾಕಿದ್ರೆ ನಾನು ನಿನ್ಗೆ 10% ಟ್ಯಾರಿಫ್ ಹಾಕ್ತೀನಿ. ನೀನು ನನಗೆ 5% ಟ್ಯಾರಿಫ್ ಹಾಕಿದ್ರೆ ನಾನು ನಿನ್ಗೆ 5% ಟ್ಯಾರಿಫ್ ಹಾಕ್ತೀನಿ ಅಂತ. ಆ್ಯಕ್ಚುಲಿ ಟ್ರಂಪ್ ಜಾಸ್ತಿ ಇದನ್ನು ಎಕ್ಸಾಂಪಲ್ ತಗೊಳ್ತಿದ್ದು ಹಾರ್ಲಿ ಡೇವಿಡ್ಸನ್ ಅನ್ನೋ ಒಂದು ಬೈಕ್ ಇದೆ ಅಮೆರಿಕಾದಲ್ಲಿ. ಆ ಬೈಕ್ನ ನೀವೇನಾದರೂ ಇಂಡಿಯಾದಲ್ಲಿ ಇಂಪೋರ್ಟ್ ಮಾಡಿದ್ರೆ 100% ಟ್ಯಾರಿಫ್ ಹಾಕ್ತಿದ್ರು ನಮ್ಮವರು. ಆಮೇಲೆ ಟೆಸ್ಲಾದು ಕಾರ್ ಇತ್ತು, ಟೆಸ್ಲಾ ಕಾರ್ನು ಏನಾದರೂ ಇಂಡಿಯಾಗೆ ಇಂಪೋರ್ಟ್ ಮಾಡಿದ್ರೆ 100% ಟ್ಯಾರಿಫ್ ಹಾಕ್ತಿದ್ರು. ಈಗ ಟೆಸ್ಲಾ ಯಾರು ಹೇಳಿ, ಇಲಾನ್ ಮಸ್ಕ್ ಯಾರು ಹೇಳಿ, ಟ್ರಂಪ್ನ ಗೆಲ್ಸಿದ ವ್ಯಕ್ತಿ. ಈಗ ಇಲಾನ್ ಮಸ್ಕ್ ಹೇಳ್ದಂಗೆ ಟ್ರಂಪ್ ಕೇಳ್ತಾನೆ. ಇಲಾನ್ ಮಸ್ಕ್ ಕಾರು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗಬೇಕು, ಇಲಾನ್ ಮಸ್ಕ್ ರೆವಿನ್ಯೂ ಜಾಸ್ತಿ ಆಗಬೇಕು. ಈಗ ಇಲಾನ್ ಮಸ್ಕ್ ಏನು ಮಾಡ್ತಾನೆ, ಟ್ರಂಪಿಗೆ ಹೇಳ್ತಾನೆ ನಾನು ಇಂಡಿಯಾದಲ್ಲಿ ಹೋಗ್ಬೇಕಂತಿದ್ದೀನಿ, ಇಂಡಿಯಾದಲ್ಲಿ ನಮ್ಮ ಟೆಸ್ಲಾ ಕಾರ್ನ ಸೆಲ್ ಮಾಡ್ಬೇಕಂತಿದ್ದೀನಿ, ಸ್ವಲ್ಪ ಮೋದಿ ಕರೆಸಿ ಮಾತಾಡು. ಆವಾಗ ಟ್ರಂಪ್ ಏನು ಮಾಡ್ದ, ನಮ್ಮ ಪ್ರಧಾನಮಂತ್ರಿ ಕರೆಸಿ ಮಾತಾಡ್ದ. ಈಗೇನಾಯ್ತು ಗೊತ್ತಾ, ನೀವು ರೀಸೆಂಟ್ಲಿ ನ್ಯೂಸ್ ನೋಡಿರ್ಬೋದು, ಟೆಸ್ಲಾ ಕಾರ್ಗೆ ಇಂಪೋರ್ಟ್ ಡ್ಯೂಟಿ ಕೇವಲ 15% ಮಾಡಿದ್ದಾರೆ. ಈಗೇನಾದರೂ ಟೆಸ್ಲಾ ಒಂದು ಕಾರ್ನ ನಮ್ಮ ದೇಶಕ್ಕೆ ತರಬೇಕಂದ್ರೆ 15% ಟ್ಯಾಕ್ಸ್ ಪೇ ಮಾಡಿದ್ರೆ ಸಾಕಾಯಿತು. ಮುಂಚೆ 100% ಇತ್ತು. ಅಂದರೆ 25 ಲಕ್ಷದ ಕಾರು ಅಮೆರಿಕಾದಲ್ಲಿ ಸೆಲ್ ಆಗ್ತಿರೋ ಕಾರ್ನ ಇಂಡಿಯಾದಲ್ಲಿ ಏನಾದರೂ ತಮ್ಮನ್ನು ಸೆಲ್ ಮಾಡಬೇಕಂದ್ರೆ 50 ಲಕ್ಷ ಕೊಡಬೇಕಿತ್ತು. 50 ಲಕ್ಷದ ಕಾರಿಗೆ 1 ಕೋಟಿ ಕೊಡಬೇಕಿತ್ತು. ಇವಾಗ ಏನಾಗಿದೆ, 15% ಮಾತ್ರ ಆಗಿದೆ. ಅಂದರೆ 50 ಲಕ್ಷದ ಕಾರಿಗೆ 7 ಲಕ್ಷ ಪೇ ಮಾಡಿದ್ರೆ ಸಾಕು. ಇದರಿಂದ ಏನಾಗುತ್ತೆ, ನಮ್ಮ ಲೋಕಲಲ್ಲಿರೋ ಮ್ಯಾನುಫ್ಯಾಕ್ಚರಿಂಗ್ ಯಾವ್ಯಾವ ಇದಾವೆ, ಟಾಟಾ, ಮಹೇಂದ್ರ, ಹುಂಡೈ, ಮಾರುತಿ, ಇವ್ರಿಗೆಲ್ಲರೂ ಕಾಂಪಿಟೇಷನ್ ಶುರುವಾಗುತ್ತೆ. ಯಾಕಂದರೆ ಅಂಥ ದೊಡ್ಡ ಟೆಕ್ನಾಲಜಿ ಇರೋ ಒಂದು ಕಾರ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಸೇಲ್ ಆಗ್ತಾ ಇದೆ ಅಂದರೆ, ಟೆಸ್ಲಾ ಕಾರ್ 50 ಲಕ್ಷಕ್ಕೆ ಸೇಲ್ ಆಗ್ತಾ ಇದೆ ಅಂದರೆ ನೀವು 50 ಲಕ್ಷದ ಬೇರೆ ಯಾವ ಕಾರನ್ನು ಬೈ ಮಾಡೋದೇ ಇಲ್ಲ, ಎಲ್ಲರೂ ಟೆಸ್ಲಾನೇ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ನಮ್ಮಲ್ಲಿರೋ ಕಂಪ್ನಿಗಳು ಲಾಸ್ ಆಗ್ತವೆ ಮತ್ತು ಎಂಪ್ಲಾಯ್ಮೆಂಟ್ ಹಾಳಾಗೋಗ್ತವೆ. ಈ ಟೆಸ್ಲಾ ಏನು ಮಾಡ್ತಾನೆ, ಏನೂ ಮಾಡಲ್ಲ, ಹೋಗ್ಬಿಟ್ಟು ಅವನು ಅಮೆರಿಕಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಲ್ಲ, ಅದನ್ನು ಅವನು ಚೈನಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಾನೆ. ಚೈನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ಬಿಟ್ಟು ತಾಮಂದು ಇಲ್ಲಿ ಡಂಪ್ ಮಾಡ್ತಾನೆ. ಇಲ್ಲಿ ದುಡ್ಡು ಮಾಡಿದ್ಯಾರು, ಚೈನಾ ಮತ್ತು ಅಮೆರಿಕಾ. ಆದರೆ ಇವ್ರಿಗೆ ದುಡ್ಡು ಕೊಡ್ತಿರೋದು ಯಾರು, ನಾವು ಕಷ್ಟಪಟ್ಟು ದುಡಿದಿರೋ ದುಡ್ಡನ್ನ ಇವರಿಬ್ಬರಿಗೂ ಉದ್ಧಾರ ಕೊಡ್ತಾ ಇದ್ದೀವಿ. ಇದನ್ನು ತಡಿಬೇಕಂತಾನೆ ಗೌರ್ಮೆಂಟು 100% ಇಂಪೋರ್ಟ್ ಡ್ಯೂಟಿ ಹಾಕಿತ್ತು. 100% ಹಾಕಿದ್ರೆ ಏನಾಗುತ್ತೆ, 50 ಲಕ್ಷದ ಕಾರು 1 ಕೋಟಿಗೆ ತಾಮನ್ ಮಾರ್ತಿದ್ದೆ ಅಂದರೆ ಜನ ತಲೆಕೆಟ್ಟಿಲ್ಲ, ಅವ್ರಿಗೆ 1 ಕೋಟಿ ಕೊಟ್ಟರು ಬೈ ಮಾಡೋಕ್ಕೆ. ಅವಾಗ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಏನು ವ್ಯಾಲ್ಯೂ ಅನಿಸುತ್ತೆ ಅದನ್ನು ಬೈ ಮಾಡ್ತಾರೆ. ಎಲ್ಲಿ ವ್ಯಾಲ್ಯೂ ಕಾಣ್ತಾ ಇದೆ, ಮಹೇಂದ್ರದಲ್ಲಿ, ಟಾಟಾದಲ್ಲಿ, ಹುಂಡೈಯಲ್ಲಿ, ಕಿಯಾನಲ್ಲಿ. ಕಿಯಾ ಕೂಡ ಬೇರೆ ದೇಶದ ಕಂಪ್ನಿ ಇರೋದು, ಬಟ್ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾನೆ. ಇದರಿಂದ ಏನಾಗುತ್ತೆ, ನಮ್ಮ ಲೋಕಲಲ್ಲಿ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಎಷ್ಟೋ ಜನಕ್ಕೆ ಕೆಲಸ ಸಿಗುತ್ತೆ, ಸರ್ವಿಸ್ ಮಾಡಿಸೋರು ಕೆಲಸ ಸಿಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸೋ ಕೆಲಸ ಸಿಗುತ್ತೆ. ಇದರಿಂದ ಎಂಪ್ಲಾಯ್ಮೆಂಟ್ ಇಂಪ್ರೂವ್ ಆಗುತ್ತೆ. ನೀನು ಎಲ್ಲ ಅಲ್ಲೇ ಮಾಡ್ಕೊಂಬಂದ್ಬಿಟ್ಟು ಅಡುಗೆನ ಮನೆಗೆ ಮಾಡ್ಕೊಂಬಂದ್ಬಿಟ್ಟು ತಗೊಂಬಂದು ಬಡಿಸೋದಷ್ಟೇ. ನೀನು ತರಕಾರಿನ ನಿಮ್ಮ ದೇಶದಲ್ಲಿ ತಗೊಂಡಿದ್ಯಾ, ಅಕ್ಕಿನ ನಿಮ್ಮ ದೇಶದಲ್ಲಿ ತಗೊಂಡಿದ್ಯಾ, ಸಾಂಬಾರ ಪದಾರ್ಥ ನಿಮ್ಮ ದೇಶದಲ್ಲಿ ತಗೊಂಡಿದ್ಯಾ, ಪ್ರತಿಯೊಂದು ನಿಮ್ಮ ದೇಶದಲ್ಲಿ ತಗೊಂಡ್ಬಿಟ್ಟು ನನ್ನ ದೇಶದಲ್ಲಿ ಜಸ್ಟು ಸೆಲ್ ಮಾಡ್ತಿದ್ಯಾ ತಾಮಂದು. ಈ ಥರ ಮಾಡೋದ್ರಿಂದ ನಮ್ಮ ದೇಶದ ಕಂಪ್ನಿಗಳಿಗೆ ಹೊಡೆತ ಬೀಳುತ್ತೆ. ಇದಕ್ಕೇನೆ ಮಾರ್ಕೆಟ್ ತುಂಬ ರಿಯಾಕ್ಟ್ ಮಾಡ್ತಾ ಇರೋದು. ಮಹೇಂದ್ರದು ಸೇಲ್ಸ್ ಚೆನ್ನಾಗಿ ಬಂದರೂ, ನೆಟ್ ಪ್ರಾಫಿಟ್ ಚೆನ್ನಾಗಿ ಬಂದರೂ ಕೂಡ ಮಹೇಂದ್ರದು ಶೇರ್ ಪ್ರೈಸ್ ಕೆಳಗೆ ಬೀಳ್ತಾ ಇದೆ. ಯಾಕಂದರೆ ಇದೇ ಭಯದಿಂದ. ನಾಳೆ ಒಂದು ದಿವಸ ಬಂದುಬಿಟ್ಟು ಟೆಸ್ಲಾ ಇವ್ರ ಜೊತೆ ಕಾಂಪೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಹೇಂದ್ರ ಕಾರ್ ತಗೊಳ್ಳೋ ಬದಲು ಹೋಗಿ ಟೆಸ್ಲಾ ಕಾರ್ ತಗೊಂತಾರೆ. ಬಟ್ ಸ್ಟಿಲ್ ಡೈರೆಕ್ಟ್ ಕಾಂಪಿಟೇಷನ್ ಇಲ್ಲ. ಅವರು ಮಹೇಂದ್ರದು ಆವರೇಜ್ ಟಿಕೆಟ್ ಸೈಜ್ ಬಂದ್ಬಿಟ್ಟು 20 ಲಕ್ಷ ಇದೆ. ಟೆಸ್ಲಾದು ಮಿನಿಮಮ್ 35-40 ಲಕ್ಷ ಇದ್ದೇ ಇರುತ್ತೆ. ದೇ ಆರ್ ಕಾಂಪೀಟಿಂಗ್ ವಿತ್ ಮರ್ಸಿಡೀಸ್ ಬೆಂಜು, BMW ಇವ್ರ ಜೊತೆ ಕಾಂಪೀಟ್ ಮಾಡ್ಬೋದು. ಬಟ್ ನಮ್ಮ ಜನ ಹಂಗೆ ಅಲ್ಲ, 20 ಲಕ್ಷದ ಕಾರ್ ತಗೊಂತಿದ್ದೀವ, ಇನ್ನೊಂದು ಹೆಂಗಿದ್ರು 20 ಲಕ್ಷ ತಗೊಂತಿದ್ದೀನಿ, ಇನ್ನೊಂದು ಸ್ವಲ್ಪ EMI ಜಾಸ್ತಿ ಮಾಡ್ಕೊಂಡ್ರೆ ಟೆಸ್ಲಾನೇ ತಗೊಂಡ್ಬಿಡೋಣ ಅಂತ ಟೆಸ್ಲಾಗೆ ಹೋಗ್ಬಿಡ್ತಾರೆ. ಈ ಥರ ಮೈಂಡ್ ಸೆಟ್ ಇರೋದ್ರಿಂದ ಸ್ಟಿಲ್ ಅದೊಂದು ಫಿಯರ್ ಇದ್ದೇ ಇದೆ.
ಬಂದರೆ ಏನಾಗುತ್ತೆ ವಿ ಡೋಂಟ್ ನೋ ಏನಾಗುತ್ತೆ ಅಂತ ಕಾಯ್ದು ನೋಡ್ಬೇಕಷ್ಟೇ. ಈ ಟ್ಯಾರಿಫಿಂದ ಯಾವ್ಯಾವ ಸೆಕ್ಟ್ರಿಗೆ ಎಫೆಕ್ಟ್ ಆಗ್ಬೋದು ಗೊತ್ತಾ? ಆ್ಯಕ್ಚುಲಿ ನಮ್ಮ ಇಂಡಿಯಾ ಅಮೆರಿಕಾಗೆ ಆವ್ರೇಜ್ ಅಂದ್ರೂ 9% ಟ್ಯಾರಿಫ್ ಹಾಕುತ್ತೆ. ಅಂದರೆ ಒಂದೊಂದು ಪ್ರಾಡಕ್ಟಲ್ಲಿ ಒಂದೊಂದು ಥರ ಹಾಕುತ್ತೆ. ಈಗ ಐಫೋನಲ್ಲಿ 16% ಹಾಕುತ್ತೆ, ಹಾರ್ಲಿ ಡೇವಿಡ್ಸನ್ಗೆ 100% ಹಾಕುತ್ತೆ. ಈ ಥರ ಒಂದೊಂದು ಪ್ರಾಡಕ್ಟಿಗೆ ಒಂದೊಂದು ಥರ ಹಾಕುತ್ತೆ. ಬಟ್ ನೀವೆಲ್ಲ ಆವ್ರೇಜ್ ಮಾಡಿ ನೋಡಿದ್ರೆ ಅದು 9% ಇದೆ. ಆದರೆ ಅಮೆರಿಕ ನಮ್ಮ ಇಂಡಿಯಾಗೆ ಕೇವಲ 3% ಅಷ್ಟೇ ತಾರೀಫ್ ಹಾಕುತ್ತೆ. ನಮ್ಮ ದೇಶದ ಪ್ರಾಡಕ್ಟ್ಗಳನ್ನ ಅಮೆರಿಕಾಗೆ ಸೆಲ್ ಮಾಡಬೇಕಂದ್ರೆ 3% ಅಷ್ಟೇ ತಾರೀಫ್ ಹಾಕುತ್ತೆ, ಅಂದರೆ ಟ್ಯಾಕ್ಸ್ ಹಾಕುತ್ತೆ. ಇದರಿಂದನೇ ನಾವು ಜಾಸ್ತಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು, ನಮ್ಮ ಪ್ರಾಡಕ್ಟ್ನ ಅಮೆರಿಕಾದಲ್ಲಿ ಸೆಲ್ ಮಾಡ್ತಾ ಇರೋದು. ಇದರಲ್ಲಿ IT ಸೆಕ್ಟರ್ ಬರಲ್ಲ, ಯಾಕಂದರೆ IT ಸೆಕ್ಟರ್ ಬಂದ್ಬಿಟ್ಟು ಸರ್ವಿಸ್ ಬೇಸ್ ಆಗಿರುತ್ತೆ. ಅದು ಯಾವುದೇ ರೀತಿ ಪ್ರಾಡಕ್ಟ್ ಅಲ್ಲ. ಇಲ್ಲಿ ಮರ್ಚೆಂಟೈಸ್ ಏನೇನು ಸೆಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಈ ಸಲ ಟಾರ್ಗೆಟ್ ಮಾಡ್ತಾ ಇರೋದು. ಅದರಲ್ಲಿ ಯಾವ್ಯಾವ ಬರ್ತಾವೆ ಅಂದರೆ ಫಾರ್ಮಾಸ್ಯೂಟಿಕಲ್ಸು, ಜೆಮ್ಸ್ ಆ್ಯಂಡ್ ಜ್ಯುವೆಲರೀಸು, ಟೆಕ್ಸ್ಟೈಲ್ ಆ್ಯಂಡ್ ಅಪ್ಯಾರಲ್ಸು, ಇಂಜಿನಿಯರಿಂಗ್ ಗೂಡ್ಸು, ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಕೆಮಿಕಲ್ಸು, ಸ್ಟೀಲ್ ಆ್ಯಂಡ್ ಅಲ್ಯೂಮಿನಿಯಮ್ಮು. ಫಾರ್ಮಾಸ್ಯೂಟಿಕಲ್ಸಿಂದ ನಾವು $8.73 ಬಿಲಿಯನ್ ಅಷ್ಟು ಪ್ರಾಡಕ್ಟ್ನ ಸೆಲ್ ಮಾಡ್ತೀವಿ. ಜೆಮ್ಸ್ ಆ್ಯಂಡ್ ಜ್ಯುವೆಲರೀಸಿಂದ $10 ಬಿಲಿಯನ್ ಅಷ್ಟು ಪ್ರಾಡಕ್ಟ್ನ ಸೆಲ್ ಮಾಡ್ತೀವಿ. ಟೆಕ್ಸ್ಟೈಲ್ಸ್ ಆ್ಯಂಡ್ ಅಪ್ಯಾರಲ್ಸಿಂದ $8.7 ಬಿಲಿಯನ್ ವರೆಗೂ ಸೆಲ್ ಮಾಡ್ತೀವಿ. ಇಂಜಿನಿಯರಿಂಗ್ ಗೂಡ್ಸಿಂದ $16.88 ಬಿಲಿಯನ್ ವರೆಗೂ ಸೆಲ್ ಮಾಡ್ತೀವಿ. ಪೆಟ್ರೋಲಿಯಂ ಪ್ರಾಡಕ್ಟ್ಸು $5.3 ಬಿಲಿಯನ್ ಸೆಲ್ ಮಾಡ್ತೀವಿ. ಕೆಮಿಕಲ್ಸ್ನ $4.5 ಬಿಲಿಯನ್ ಸೆಲ್ ಮಾಡ್ತೀವಿ. ಇದರಲ್ಲಿ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಕೆಮಿಕಲ್ ಕೂಡ ಇದೆ. ಮತ್ತು ಸ್ಟೀಲ್ ಆ್ಯಂಡ್ ಅಲ್ಯೂಮಿನಿಯಂನ $4.1 ಬಿಲಿಯನ್ ಸೆಲ್ ಮಾಡ್ತೀವಿ. ತಿಜೋರಿನಲ್ಲಿ ಒಂದು ಡೇಟಾ ಸಿಕ್ಕಿದೆ, ಅದರೆಲ್ಲ ತೋರಿಸಿದೆ ಯಾವ್ಯಾವ ಕಂಪ್ನಿಗಳು ಅಮೆರಿಕಾದಿಂದ ಜಾಸ್ತಿ ರೆವಿನ್ಯೂ ಬರುತ್ತೆ, ಅಮೆರಿಕಾಗೆ ಸೆಲ್ ಮಾಡಿ ಜಾಸ್ತಿ ರೆವಿನ್ಯೂ ಬರುತ್ತೆ ಅಂತ. ಮೊದಲನೇದು ಫಸ್ಟ್ ಸೋರ್ಸು, ಇದು ಸಾಫ್ಟ್ವೇರ್ ಬಂದ್ಬಿಟ್ಟು ಲೆಕ್ಕ ಇಲ್ಲ, ನಾನು ಅವಾಗಲೇ ಹೇಳಿದೆ ಸಾಫ್ಟ್ವೇರ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು ಗ್ಲ್ಯಾಂಡ್ ಫಾರ್ಮಾಸ್ಯೂಟಿಕಲ್ಲು 53.68% ಆಫ್ ದಿ ರೆವಿನ್ಯೂ USA ಇಂದ ಬರುತ್ತೆ. ಸೆಗ್ಯುಲಿಟಿ ಇಂಡಿಯಾ ಇವ್ರದ್ದು 100% ರೆವಿನ್ಯೂ USA ಇಂದ ಬರುತ್ತೆ. ಇದೇನಾದರೂ ಟೆಕ್ನಾಲಜಿ ಆಗಿ ಸರ್ವಿಸ್ ಬೇಸ್ ಇದ್ರೆ ಇದೇನು ಲೆಕ್ಕಕ್ಕೆ ಬರಲ್ಲ. ಅಕಸ್ಮಾತ್ ಇವ್ರೇನಾದ್ರು ಪ್ರಾಡಕ್ಟ್ ಸೆಲ್ ಮಾಡ್ತಾ ಇದ್ರೆ ಇವ್ರಿಗೂ ಎಫೆಕ್ಟ್ ಆಗುತ್ತೆ. ಜೆನ್ಸಾರ್ ಟೆಕ್ನಾಲಜಿ 67% USA ಇಂದ ಬರುತ್ತೆ. ನ್ಯಾಟ್ಕೋ ಫಾರ್ಮಾ 70% USA ಇಂದ ಬರುತ್ತೆ. ಎಕ್ಲೇರ್ ಸರ್ವಿಸಸ್ಸು 76% USA ಇಂದ ಬರುತ್ತೆ. ಬಿರ್ಲಾ ಸಾಫ್ಟು 87% USA ಇಂದ ಬರುತ್ತೆ. ಗ್ರ್ಯಾನ್ಯೂಲ್ಸು ಫಾರ್ಮಾಸ್ಯೂಟಿಕಲ್ ಅದು 79% USA ಇಂದ ಬರುತ್ತೆ. ಹ್ಯಾಪಿಯೆಸ್ಟ್ ಮೈಂಡು ಸಾಫ್ಟ್ವೇರು 65% USA ಇಂದ ಬರುತ್ತೆ. ಅವಂತಿ ಫೀಡ್ಸು FMCG 66% USA ಇಂದ ಬರುತ್ತೆ. ಲೇಟೆಂಟ್ ವ್ಯೂ 93% USA ಇಂದ ಬರುತ್ತೆ. ಗೋಕುಲ್ ದಾಸ್ ಎಕ್ಸ್ಪೋರ್ಟ್ ಟೆಕ್ಸ್ಟೈಲ್ ಇದು 77% USA ಇಂದ ಬರುತ್ತೆ. ಯೂನಿಮೆಕ್ ಏರೋಸ್ಪೇಸು ಹೆವಿ ಮೆಟಲ್ಲು 82% USA ಇಂದ ಬರುತ್ತೆ. ಯೂನಿಕೆಮ್ಮು ಫಾರ್ಮಾಸ್ಯೂಟಿಕಲ್ ಇದು 60% USA ಇಂದ ಬರುತ್ತೆ. ವೈಭವ್ ಗ್ಲೋಬಲ್ಲು ರಿಟೇಲ್ ಕಂಪ್ನಿ 60% ಅಂದರೆ 59% USA ಇಂದ ಬರುತ್ತೆ. ಇಷ್ಟು ಕಂಪ್ನಿಗಳು ಮೋರ್ ದ್ಯಾನ್ 50% ರೆವಿನ್ಯೂ USA ಇಂದ ಬರುತ್ತೆ. ಈ ಕಂಪ್ನಿಗಳಿಗೆ ಫ್ಯೂಚರಲ್ಲಿ ಎಫೆಕ್ಟ್ ಆಗ್ಬೋದು. ಬಟ್ ಇದು ಯಾವ ರೀತಿ ಪ್ಯಾನ್ ಔಟ್ ಆಗುತ್ತೆ, ಇದು ಯಾವ ರೀತಿ ಡಿಸ್ಕಷನ್ ಆಗುತ್ತೆ ಇನ್ನೂ ಗೊತ್ತಿಲ್ಲ. ಮೋದಿ ಹೋಗಿ ಏನು ಒಪ್ಕೊಂಬಂದಿದ್ದಾರೆ, ಏನು ಒಪ್ಕೊಂಬಂದಿಲ್ಲ, ಇನ್ನೂ ಕ್ವಶನ್ ಮಾರ್ಕ್ ಆಗಿದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಗೊತ್ತಾಗುತ್ತೆ. ಸ್ವಲ್ಪ ಹುಷಾರಾಗಿರಿ, ಪ್ಯಾನಿಕ್ ಆಗಬೇಡಿ. ಅನ್ಕೊಂಡಂಗೆಲ್ಲ ಜಗತ್ತು ಚೇಂಜ್ ಆಗಲ್ಲ. ಇವನು ಅನ್ಕೊಂಡ ತಕ್ಷಣ ನಾಳೆ ಅಷ್ಟು ಟ್ಯಾರಿಫ್ ಹಾಕ್ತೀನಿ, ಹಿಂಗೆ ಟ್ಯಾರಿಫ್ ಹಾಕ್ತೀನಿ ಅಂತ ಮಾಡೋಕ್ಕೋದ್ರೆ ಏನಾಗುತ್ತೆ, ಅಮೆರಿಕಾದಲ್ಲಿ ಅವ್ರು ಪರ್ಚೇಸ್ ಮಾಡ್ತಾರಲ್ಲ ಪ್ರಾಡಕ್ಟ್. ಈಗ ಒಂದು ಮಾತ್ರೆ ಇದೆ, ಎಕ್ಸಾಂಪಲ್ಲು ಪ್ಯಾರಾಸಿಟಮಲ್ ಇದೆಯಾ, ಪ್ಯಾರಾಸಿಟಮಲ್ಲು ಅಮೆರಿಕಾದಲ್ಲಿ $2 ಸೆಲ್ ಆಗ್ತಾ ಇದೆ ಅಂದ್ಕೊಳ್ಳಿ, ಬೇಡ $1 ಸೆಲ್ ಆಗ್ತಾ ಇದೆ ಅಂದರೆ $1 ಬಂದ್ಬಿಟ್ಟು $100 ಅಂದ್ಕೊಳ್ಳಿ. ಒಂದು ಡೋಲು $100 ಸೆಲ್ ಆಗ್ತಾ ಇದೆ ಅಮೆರಿಕಾದಲ್ಲಿ ಅಂತ ಅನ್ಕೊಳ್ಳಿ, ಎಕ್ಸಾಂಪಲ್ ಅನ್ಕೊಳ್ಳಿ. ಈಗ ಟ್ರಂಪ್ ಬಂದ್ಬಿಟ್ಟು 10% ಟ್ಯಾರಿಫ್ ಹಾಕ್ಬಿಟ್ಟು ಅದ್ರ ಮೇಲೆ, ಅವಾಗ ಏನಾಯಿತು, $100 ಇರೋ ಪ್ರಾಡಕ್ಟು $110 ಆಗುತ್ತೆ. ಯಾರೋ ಒಬ್ಬರ ಮೇಲೆ ಹಾಕ್ಬೇಕಲ್ಲ, ನಾನೇ ತಲೆ ಮೇಲೆ ತಗೋಣ ಅದನ್ನು. ಈಗ ಟ್ಯಾಕ್ಸ್ ಹಾಕಿದ್ರು, GST ಹಾಕಿದ್ರು, GST ನಿಮ್ಮ ಮೇಲೆ ತಾನೇ ಹಾಕ್ತಾರೆ. ಈಗ ಅವರು ಅಂಗಡಿಯವ್ರು ಅವ್ರ ತಲೆ ಮೇಲೆ ತಗೊಂತಾರ, GST ಪೇ ಮಾಡಿ GST ಬಿಲ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಆ 10%ನ ಯಾರೋ ಒಬ್ಬರು ತಗೊಳ್ಬೇಕು. ಏನು ಮಾಡ್ತಾರೆ, ಅದನ್ನು ಕಸ್ಟಮರ್ ಮೇಲೆ ಹಾಕ್ತಾರೆ. ಇದರಿಂದ ಏನಾಗುತ್ತೆ, ಅಮೆರಿಕಾದಲ್ಲಿ ಏನಾಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಜನಗಳು $100 ಕೊಡೋ ಜಾಗದಲ್ಲಿ $110 ಕೊಡ್ತಿದ್ರೆ 10% ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಎಲ್ಲ ದೇಶದ ಮೇಲೂ ಮಾಡೋದ್ರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಮತ್ತೆ US ಫೆಡ್ಡು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡುತ್ತೆ. ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ್ರೆ ಮತ್ತೆ ಏನಾಗುತ್ತೆ, ಮತ್ತೆ ಅಮೆರಿಕಾದಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅಮೆರಿಕಾದಲ್ಲೇ ಎಷ್ಟೋ ಕಂಪ್ನಿಗಳು ಸಾಯ್ತಾ ಇದ್ದಾವೆ, ಅಲ್ಲಿ ಆಲ್ಮೋಸ್ಟು ಸಾಯೋ ಥರ ಇದ್ದಾವೆ. ಯಾಕಂದರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರೋದ್ರಿಂದ. ಎಷ್ಟೋ ಒಂದೇ ಬ್ಯಾಂಕ್ ಮುಳುಗೇ ಹೋಗಿತ್ತು, ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಅಂತ ಮುಳುಗೇ ಹೋಗಿತ್ತು. ಅವ್ರ ಕೈಲಿ ಆ ದುಡ್ಡನ್ನ ಮ್ಯಾನೇಜ್ ಮಾಡೋಕ್ಕಾಗ್ದಲೆ, ಯಾಕಂದರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ ಅಂತ. ಇನ್ನೂ ಫೆಡ್ ಏನಾದರೂ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿಬಿಟ್ರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದು ನಮಗಿನ್ನ ಜಾಸ್ತಿ ಅಮೆರಿಕಾಗೆ ಆಗುತ್ತೆ. ಅದಕ್ಕೇ ಫಸ್ಟು ಬಂದಾಗ ಹಂಗೆ ಅನೌನ್ಸ್ ಮಾಡಿದೆ, ಹಿಂಗೆ ಅನೌನ್ಸ್ ಮಾಡಿದೆ ಅಂತ ಹಿಂಗೆ ಮಾಡಿರ್ಬೋದು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಆಗೋ ಎಫೆಕ್ಟಿಂದ ನಿಧಾನಕ್ಕೆ ಚೇಂಜ್ ಮಾಡ್ಕೊಬೋದು. ಯಾಕಂದರೆ ನಾನು ಕಂಪ್ಲೀಟ್ಲಿ ಟ್ಯಾರಿಫ್ನ ತೆಗೆದಾಕ್ತಾರೆ ಅಂತ ಹೇಳ್ತಾ ಇಲ್ಲ, ಬಟ್ ಬಾಯಲಾಡ್ದಂಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಗ್ಲೋಬಲ್ ಎಕನಾಮಿ. ಅಮೇರಿಕಾ ಆಲ್ರೆಡಿ ಜಗತ್ತಿಗೆಲ್ಲನೂ ಸ್ವೀಟ್ ಕೊಟ್ಟು ರೂಢಿ ಮಾಡಿದೆ. ಅಂದರೆ
ಅಮೇರಿಕಾ ಇಷ್ಟು ದಿವಸ ಎಲ್ಲರಿಗೂ ವ್ಯಾಪಾರ ಕೊಟ್ಟಿದೆ. ಪ್ರತಿಯೊಂದು ದೇಶನೂ ನಂಬ್ಕೊಂಡಿರೋದು ಅಮೇರಿಕಾಯಿಂದನೇ. ಚೈನಾದು $500 ಬಿಲಿಯನ್ ಏನು ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಅಂದರೆ ಚೈನಾ ನಂಬ್ಕೊಂಡಿರೋದೇ ಅಮೇರಿಕಾನ. ನಾಳೆ ಅಮೇರಿಕಾ ಬಿದ್ದರೆ ಚೈನಾನು ಮುಳುಗೋಗ್ತಾನೆ, ಅಮೇರಿಕಾ ಬಿದ್ದರೆ ನಾನು ಮುಳುಗೋಗ್ತೀನಿ, ಅಮೇರಿಕಾ ಬಿದ್ದರೆ ಜಪಾನು, ಜರ್ಮನ್ ಒಟ್ಟು ಜಗತ್ತೇ ಮುಳುಗೋಗುತ್ತೆ. ಅಮೇರಿಕಾ ಹೆಂಗಂದರೆ, ನಾನು ಬಿದ್ದರೆ ನಿಮ್ಮನ್ನೆಲ್ಲ ಕೈ ಹಿಡ್ಕೊಂಡು ಬೀಳಿಸ್ತೀನಿ ಅಂತ, ನಾನಿದ್ರೆ ನಿಮ್ಮನ್ನೆಲ್ಲ ಕೈ ಹಿಡ್ಕೊಂಡು ಎಬ್ಬರಿಸ್ತೀನಿ ಅಂತ. ಅಮೇರಿಕಾ ಒಂಥರ ಆ ಥರ. ಅಮೇರಿಕಾ ಏನೇ ಡಿಸಿಷನ್ ತಗೊಳ್ಬೇಕಂದ್ರೂ ಜಗತ್ತಿನ ದೃಷ್ಟಿಕೋನದಿಂದನೇ ತಗೊಳ್ಬೇಕು. ಓನಾಗಿ ಏನು ಬೇಕೋ ಅದನ್ನು ಮಾಡೋಕ್ಕೆ ಬರೋಲ್ಲ. ಯಾವುದೋ ಒಂದು ದೇಶನ ಟಾರ್ಗೆಟ್ ಮಾಡಿ ಟ್ಯಾರಿಫ್ ಆಗ್ತಿದೆಯಾ, ದಟ್ ಈಸ್ ಫೈನ್. ಬಟ್ ಎಲ್ಲ ಕಂಟ್ರಿಗಳಿಗೂ ಒಂದೇ ಸಲ ಮಾಡ್ತಿದೆಯಾ ಅಂದರೆ ಇದು ಅಮೇರಿಕಾಗೆ ಎಫೆಕ್ಟ್ ಆಗುತ್ತೆ. ಇದರಿಂದ ಅಮೇರಿಕಾದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಸುಮ್ಮನೆ ಈಗ ಬಂದ ತಕ್ಷಣ ಅದು ಅಂತ ಮಾತಾಡ್ತಿರ್ಬೋದು. ಏಪ್ರಿಲ್ 3 ಇಲ್ಲ 4ರಲ್ಲಿ ಇದನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ ಏನಾಗ್ಬೋದು ಅಂತ. ಇದ್ರ ಬಗ್ಗೆ ನಿಮ್ದೇನಾದರೂ ಓನ್ ವ್ಯೂ ಇದ್ದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ ಹೆಲ್ತ್ ಇನ್ಶೂರೆನ್ಸ್ನ ತೊಗೊಳೋದು ತುಂಬ ಮುಖ್ಯ. ನೀವು ಏನಾದರೂ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ. ನಿಮ್ಗೆ ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ.